ರೆಸಿಪಿ ನಂಬರ್ 109 ರಾಗಿ ಶಾವಿಗೆ. ಇವತ್ತಿನ ರೆಸಿಪಿಯಲ್ಲಿ ನಾನು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ರಾಗಿ ಶಾವಿಗೆ ತೋರಿಸ್ಕೊಡ್ತಾ ಇದ್ದೀನಿ. ಕೇವಲ 5 ನಿಮಿಷ ಸಾಕು. ಬನ್ನಿ ಹೇಗೆ ಅಂತ ಹೇಳ್ತೀನಿ. ಮೊದಲು ನಿಮ್ಮೆಲ್ಲರಿಗೂ ರಶ್ಮಿ ಯೂಟ್ಯೂಬ್ ಚಾನಲ್ RRಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಇದು ರಾಗಿ ಶಾವಿಗೆ, ನೀವು ಯಾವ್ದು ಬ್ರ್ಯಾಂಡ್ ಆದರೂ ತೊಗೋಬೋದು. ಇದನ್ನು ನಾನೀಗ ಬಿಸಿನೀರಲ್ಲಿ 3ರಿಂದ 5 ನಿಮಿಷ ಸಾಕು ಬಿಸಿನೀರಲ್ಲಿ ಹಾಕಿಟ್ಟಿರ್ತೀನಿ. ಕುದಿಸೋ ಅವಶ್ಯಕತೆ ಇಲ್ಲ. ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಹೆಚ್ಕೊಬಿಡೋಣ. ಇದು ನೆಂದ ಮೇಲೆ ಇದನ್ನು ನೀರು ಸಪ್ರೇಟಾಗಿ ಶಾವಿಗೆ ಸಪ್ರೇಟಾಗಿ ಮಾಡ್ಕೋಬೇಕು. ಇದನ್ನು ಸಪ್ರೇಟ್ ಮಾಡ್ಕೊಂಡ್ವಾ? ಈಗ ಇಷ್ಟೇ ನೋಡಿ, ನೀರು ಸಪ್ರೇಟ್ ಆಯಿತು, ಇದು ಸಪ್ರೇಟ್ ಆಯಿತು. ಈಗ ಒಂದು ಪ್ಯಾನ್ಗೆ 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವು ಇಷ್ಟು ಕೂಡ ಹಾಕ್ತಿದ್ದೀನಿ. ಬೇಕಿದ್ದರೆ ಬೀನ್ಸು, ಕ್ಯಾರೆಟು, ಬಟಾಣಿ ಎಲ್ಲ ಹಾಕ್ಬೋದು. ಅದೆಲ್ಲ ಬೇಡ, ಇಷ್ಟೇ ಸಾಕು. ತುಂಬ ಸಿಂಪಲ್ಲಾಗಿ ರುಚಿಯಾಗಿರುತ್ತೆ. ಅದು ಹಾಕಿದ್ರೆ ಇನ್ನೂ ಟೇಸ್ಟ್ ಕೊಡುತ್ತೆ, ಇಲ್ಲ ಅಂತೆಲ್ಲ. ಬಟ್ ಸಿಂಪಲ್ಲಾಗಿ ನೀವು ಇದು ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಈಗ ಖಾರಕ್ಕೆ ಎಷ್ಟು ಬೇಕು ಹಸಿಮೆಣಸಿನ್ಕಾಯಿ, ಈಗ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ನೀಟಾಗಿ ಇದು ಕೂಡ ಎಣ್ಣೆ ನೀಟಾಗಿ ಫ್ರೈ ಆಗಲಿ. ಇದಾದಮೇಲೆ ನಾನು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿ ನೀಟಾಗಿ ಗೋಲ್ಡನ್ ಫ್ರೈ ಆಗಬೇಕು. ನಾನು ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡಿ ನಂಗೆ ಸಪೋರ್ಟ್ ಮಾಡ್ತಿದ್ದೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಈಗ ಶಾವಿಗೆ ಹೀಗೆ ಕಾಯಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟೇ ನೋಡಿ. ಸ್ವಲ್ಪ ನಿಂಬೆಹಣ್ಣು ಬೇಕು ಅಂದರೆ ಇಟ್ಕೋಬೋದು. ಇಷ್ಟೇ, ತುಂಬ ಸಿಂಪಲ್ ಅಲ್ವಾ? ಇದನ್ನು ಟೇಸ್ಟ್ ಮಾಡಿ. ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. 2 ನಿಮಿಷ ಬಿಟ್ಬಿಟ್ರೆ ಆಯಿತು, ಸಾಕು. ಅವಶ್ಯಕತೆ ಇಲ್ಲ 2 ನಿಮಿಷ ಬಿಡೋದು. ಅದೊಂಥರ ನೀಟಾಗಿ ಆ ಎಣ್ಣೆಲಿ ಮತ್ತು ಮಸಾಲೆ ನೀಟಾಗಿ ಕೋಟ್ ಆಗಲಿ ಅಂತ ಹೇಳ್ಬಿಟ್ಟು 2 ನಿಮಿಷ ಬಿಟ್ಟರೆ ಆಯಿತು. ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ರಾಗಿ ಶಾವಿಗೆ ರೆಡಿ ಟು ಟೇಸ್ಟ್. ನಾನು ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಅಂದರೆ ಈ ರೆಸಿಪೀಸ್ ಮಾಡಿಬಿಟ್ಟು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಈ ಶಾವಿಗೆ ಮಾಡೋಕ್ಕೆ ಜಾಸ್ತಿ ಸಮಯನೇ ತಗೊಳ್ಳಿಲ್ಲ, ಬರೀ 5 ನಿಮಿಷದಲ್ಲಿ ನಮಗೆ ಪ್ರಿಪೇರ್ ಆಯಿತು ಬ್ರೇಕ್ಫಾಸ್ಟ್ಗೆ. ರಾಗಿ ಶಾವಿಗೆ ಟ್ರೈ ಮಾಡಿ, ಹೆಲ್ದಿ ಆ್ಯಂಡ್ ಟೇಸ್ಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.